ಈ ಸಂಗೀತ ಒಂದು ಹಿನ್ನೆಲೆ ಮೂಲಕ ಹೇಳ್ಬೇಕಂತಂದರೆ, ನಾನು ಮೊದಲು SSP ಸ್ಕೂಲಲ್ಲಿ ಓದಿದ್ದು. ಶ್ರೀ ಶಾರದಾ ಹಿರಿಯ ಪ್ರಾಥಮಿಕ ಸ್ಕೂಲ್, ಮೋಟಸುಗೂರ್, ಸಿರುಗುಪ್ಪ ತಾಲೂಕು, ಬಳ್ಳಾರಿ ಜಿಲ್ಲೆ. ಅಲ್ಲಿ ನನಗೆ ಯಾವ ರೀತಿಯಾಗಿ ಒಂದು ಪ್ಲಾಟ್ಫಾರ್ಮ್ ಸಿಕ್ತು ಅಂತಂದರೆ, ಬೇಬಿ ಟು 8ನೇ ತರಗತಿ ತನಕ ಅಲ್ಲೇ ಓದಿದ್ದು. 4ನೇ ಕ್ಲಾಸಲ್ಲಿ ನಾನು ಸ್ವತಃ ನಮ್ಮೂರಲ್ಲೇ ಗೌರಿ ಹಬ್ಬದ ಪ್ರಯುಕ್ತ ಬಯಲಾಟ ಹಾಡ್ತಾ ಇದ್ರು. ಆ ಪಾತ್ರದಲ್ಲಿ ನಾನೇ ಸ್ವತಃ 2 ಪಾತ್ರವನ್ನು ಹಾಡಿದ್ದೆ, ಒಂದು ಸುಬುದ್ಧಿ ಹಾಗೂ ಇನ್ನೊಂದು ಧರ್ಮರಾಯ. ಹಾಗೆ ನಮ್ಮ ಟೀಚರ್ ಆಗಿರ್ತಕ್ಕಂಥ ನನ್ನ ಮುಖ್ಯ ಗುರುಗಳು, ನನ್ನ ಫೇವ್ರೆಟ್ ಟೀಚರ್ ಅವರು ಅಶೋಕ್ ಸರ್ ಅಂತೇಳಿ, ಅವರೇ ಒಂದು ಸ್ವತಃ ಬಯಲಾಟ ರೂಪಿಸಿ ನನಗೆ ಒಂದು ಪಾತ್ರ ಕೊಟ್ಟಿದ್ದರು. ನಂದು ಯಾವ ಪಾತ್ರ ಅಂತಂದರೆ ಜೀರ್ಣಾಂಗವ್ಯೂಹ, ದೇಹದ ಒಳಗಡೆ ಇರ್ತಕ್ಕಂಥ ಅಂಗಾಂಗಗಳ ಬಗ್ಗೆ ಬಯಲಾಟದ ರೂಪಕವಾಗಿ ಮಾಡಿದರು. ಹಾಗೆ ಯಾವುದೇ ಒಂದು ಭಕ್ತಿಗೀತೆ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಮತ್ತು ಸಂಗೀತದ ಬಗ್ಗೆ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಆ ಕಾರ್ಯಕ್ರಮದಲ್ಲಿ ಫಸ್ಟ್ ನನಗೆ ಹೇಳ್ತಾ ಇದ್ದರು ನಮ್ಮ ಸಾರು. ಗೋಪಾಲ್ ಸರ್ ಆಗಿರ್ಬೋದು ಶಾರದಾ ಸ್ಕೂಲಲ್ಲಿ, ಅಶೋಕ್ ಸರ್ ಆಗಿರ್ಬೋದು, ಕಾಳಿಂಗಪ್ಪ ಸರ್ ಆಗಿರ್ಬೋದು, ನನಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾಯಿದ್ರು. ಆ ಕೊಟ್ಟಿದ್ದ ಕಾರಣಕ್ಕೆ ನನಗೆ ಇವತ್ತು ಒಂದು ಪ್ಲಾಟ್ಫಾರ್ಮ್ ಸಿಗೋಕ್ಕೆ ಒಂದು ದೊಡ್ಡ ಕಾರಣ ಆಗಿತ್ತು. ಹಾಗೆ ಇನ್ನೂ ಹೇಳಬೇಕಂತಂದರೆ 8ನೇ ತರಗತಿ 9 ಮತ್ತು 10 ನಾನು ಸಿರುಗುಪ್ಪಲ್ಲಿ ವಿಜಯ ಮೇರಿ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು. ಅಲ್ಲಿ ಕೂಡ ಅವರು ಪ್ರಾರ್ಥನೆ ಗೀತೆ ನನಗೆ ಕೊಡ್ತಾಯಿದ್ರು. ಹಾಗೆ ಕ್ಲಸ್ಟರ್ ಮಟ್ಟ ಆಗಿರ್ಬೋದು, ತಾಲೂಕು ಮಟ್ಟ ಆಗಿರ್ಬೋದು, ಜಿಲ್ಲಾ ಮಟ್ಟ ಆಗಿರ್ಬೋದು, ಎಲ್ಲದಕ್ಕೂ ನನ್ನೇ ಭಾಗವಹಿಸ್ತಿದ್ರು. ಅದು ಮುಗಿದ ತಕ್ಷಣ 2022ರಲ್ಲಿ ಬಂದು ನಾನು HSK ಪಾಲಿಟೆಕ್ನಿಕ್, ಹಾನಗಲ್ ಶ್ರೀ ಕುಮಾರೇಶ್ವರ ಪಾಲಿಟೆಕ್ನಿಕ್, ವೀರಶೈವ ಕಾಲೇಜ್, ಬಳ್ಳಾರಿ ಎಲ್ಲಿ ದಾಖಲಾತಿಸಿದೆ. ನಾನು ತ್ರಿಬಲ್ಲಿಗೆ ಅಡ್ಮಿಷನ್ ಆಯಿತು 2022ರಲ್ಲಿ. ಅಲ್ಲಿ ಕೂಡ ನನಗೆ ಯಾವ ರೀತಿ ನನಗೆ ಈ ಬುನಾದಿ ಹಾಕಿದ್ರು ಅದೇ ರೀತಿ ಅಲ್ಲಿ ಕೂಡ ಸೇಮ್ ಪ್ರೊಸೆಸ್ ಆಗಿ ನಡೀತು. ಭಕ್ತಿಗೀತೆ ಅಥವಾ ಯಾವುದೇ ಒಂದು ಫಂಕ್ಷನ್ ಆಗಿರಲಿ ನನಗೆ ಜಾಸ್ತಿ ಹೇಳ್ತಾಯಿದ್ರು. ಆಮೇಲೆ ನನಗೆ ಈ ಹಾಸ್ಟ್ಲಿಗೆ ಬರೋಕ್ಕೆ ಮುಖ್ಯ ಕಾರಣ ಏನಂತಂದರೆ, ನಾನು ಟೆಕ್ನಿಕಲ್ ಆಗಿ ವಿದ್ಯಾಭ್ಯಾಸ ಮಾಡಿದ್ದಕ್ಕೋಸ್ಕರ ಟೆಕ್ನಿಕಲ್ ಹಾಸ್ಟ್ಲೇ ಸಿಕ್ಕಿತ್ತು ನನಗೆ. ಟೆಕ್ನಿಕಲ್ ಹಾಸ್ಟ್ಲೇನೇ ಸಿಕ್ಕಿತು. ನಾನು 2022ರಲ್ಲಿ ಈ ಹಾಸ್ಟ್ಲಿಗೆ ಅಡ್ಮಿಷನ್ ಆಗಿದ್ದು. ಇವತ್ತಿಗೂ ನನಗೆ ಹೇಳಬೇಕಂತಂದರೆ 6 ವರ್ಷ ನಾನು ಹಾಸ್ಟ್ಲಲ್ಲಿ ಇರೋಕ್ಕೆ ಇಲ್ಲಿ. ನನಗೆ ಮುಖ್ಯವಾಗಿ ಈ ಹಾಸ್ಟ್ಲು ಆಗಿರ್ಬೋದು, ಕೊಟ್ರೆ ಇದು ವಾರ್ಡನ್ ಆಗಿರ್ತಕ್ಕಂಥ ಕೊಟ್ರೆ ಸರ್ ಆಗಿರ್ಬೋದು, ಅಡುಗೆ ಸಿಬ್ಬಂದಿ ಅವರಾಗಿರ್ಬೋದು, ನಮ್ಮ ರೂಮ್ಮೇಟ್ಸ್ ಆಗಿರ್ಬೋದು, ಎಲ್ಲರೂ ನನಗೆ ಭಾಳಷ್ಟು ಬೆಂಬಲ ನೀಡ್ತಾ ಇದ್ದಾರೆ. ಈ ಒಂದು ವಾತಾವರಣ ಆಗಿರ್ಬೋದು, ಶಾರದಾ ಸ್ಕೂಲು, ವಿಜಯ ಮೇರಿ ಸ್ಕೂಲು, HSK ಪಾಲಿಟೆಕ್ನಿಕ್ಕು, ಹಾಗೆ ಈಗ ನಾನು ಕಳೆದ 3 ವರ್ಷ ಡಿಪ್ಲೊಮಾ ಮಾಡಿದ್ದೆ. ಈಗ ನಾನು ವಿದ್ಯಾಭ್ಯಾಸ BE ಮಾಡ್ತಾ ಇದ್ದೀನಿ, BE ಪದವಿ ಮಾಡ್ತಾ ಇದ್ದೀನಿ ರೈಮೆಕ್ ವೀರಶೈವದಲ್ಲಿ. ಹಾಗೆ ಇನ್ನು ಇವಾಗ 4th ಸೆಮ್ ಕಂಪ್ಲೀಟ್ ಆಗಿದೆ, ಇವಾಗ 5th ಸೆಮ್ಗೆ ಜಾಯಿನ್ ಆಗ್ತಾ ಇದ್ದೀನಿ. நான் போன பின்னும் நீ வாழ வேண்டும், எந்த மூச்சே உனக்குள்ள உண்டு, வானங்கள் வண்ணம் பூவல்ல வாசம், நான் போன உனக்கே தெய்வங்கள் உண்டு, நீ என் பெருமை நெல்லை, உந்தன் தந்தை பேர் சொல்ல பிள்ளை, ஓரம் பெறவில்லை கலங்காதே என் கண்ணே, உலகம் விளையாட உன் கண் மண்ணே, காலம் கரைதாடும் கணசேனே துணை சேரும், நானும் நீ நன் பிள்ளை. அம்மா அம்மா நீ எங்கு அம்மா, உன்னா விட்ட எனக்காரே ಅಮ್ಮಾ. ಥ್ಯಾಂಕ್ ಯು ಸರ್. ಸರ್, ನೀವು ಮೊದಲಿಗೆ ಹಾಸ್ಟೆಲಲ್ಲಿ ಬಂದಾಗ ನಿಮ್ಮ ಫ್ರೆಂಡ್ಸ್ ಜೊತೆಗೂಡಿ ನೀವು ಫಸ್ಟ್ ಟೈಮ್ ಜಾನಕಿ ಅಮ್ಮ ಅವರ ವರ್ಷನಲ್ಲಿ ಧ್ವನಿ ವರ್ಷನಲ್ಲಿ ಹಾಡಿ ಅಪ್ಲೋಡ್ ಮಾಡಿದ್ದ ಸಾಂಗ್ ಯಾವ್ದು ಹೇಳ್ತೀರಾ ಸರ್? ಓಕೆ ಸರ್. ಗೊಂಬೆಯೊಳಗೆ ಬೊಂಬೆಯ ಮಾಡುವೆ ಅನ್ನೋ ಬೊಂಬೆ, ಮಣ್ಣು ಬೊಂಬೆ, ಬೊಂಬೆಯೊಳಗೆ ರಂಭೆಯ ತರುವೆ ಅನ್ನೋ ಬೊಂಬೆ, ಈ ಹೆಣ್ಣು ಬೊಂಬೆ, ನಿದ್ದೆ ಕದ್ದ ಹೋಗೋ ಚಾಳಿ ಇದೆ ಇದೆ ಈ ಬೊಂಬೆಗೆ, ಕದ್ದು ಮುಚ್ಚೋ ಕೂಡೋ ಜಾಳಿ ಇದೆ ಇದೆ ಈ ಬೊಂಬೆಗೆ, ಅಂಗಾಂಗವಾಗುತ್ತೈತೆ ಮಳ್ಳ ಬೊಂಬೆ,
ಪಂಚಾಂಗ ಬಿಚ್ಚುತ್ತೈತೆ ಮಳ್ಳ ಬೊಂಬೆ, ಸೂಜಿಗಲ್ಲು ಗೊಂಬೆ ನಿನ್ನ ಅಂಟಿಕೊಂಡೆ, ಕಾಂತಶೀಲ ಬೊಂಬೆ ದೃಷ್ಟಿಗೊಂದು ನಿಂಬೆ. ಆ, ಆ, ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ, ನಿನ್ನ ಚೆಂಡಾಡಬೇಕು ನರ ಬೊಂಬೆ, ನಿನ್ನ ಕೊಂಡಾಡಬೇಕು ನರ ಬೊಂಬೆ. ಜೊತೆ ಉಂಡಾಡಬೇಕು ನರ ಬೊಂಬೆ. ಇದೇ ಸಾಂಗ್ ಸರ್ ನಾನು ಮೊದಲು ಅಪ್ಲೋಡ್ ಮಾಡಿಸಿದ್ದೆ ಸರ್ ಇವರೆಲ್ಲ. ಬಾಲ್ಯದಿಂದಲೂ ಜಾನಕಿ ಅಮ್ಮವರ ಹಾಡುಗಳನ್ನು ನಾನು ಕೇಳ್ತಾ ಬೆಳೆದಿರೋನು. ಹಾಗೆ ಯಾಕೆ ನಾನು ಫಿಮೇಲ್ ವರ್ಷನ್ ಹಾಡಬಾರ್ದು, ಎಲ್ಲರೂ ಮೇಲ್ ವರ್ಷನ್ ಹಾಡ್ತಿದ್ದಾರೆ, ನಾನು ಒಂದು ಟ್ರೈ ಮಾಡಮ್ಮ ಅಂತೇಳಿ ಸ್ಟಾರ್ ಮೇಕರ್ ಆ್ಯಪ್ ಯೂಸ್ ಮಾಡಿದೆ ಸರ್. ಆ ಸ್ಟಾರ್ ಮೇಕರ್ ಆ್ಯಪ್ ಯೂಸ್ ಮಾಡಿ ಮೇಲ್ ವರ್ಷನ್ ಹಾಗೂ ಫಿಮೇಲ್ ವರ್ಷನ್ನ ಹಾಡಿದೆ. ಬಟ್ ಆ ರೆಕಾರ್ಡ್ ಕೇಳತ್ಲೇ ಮೇಲ್ ವರ್ಷನ್ ಆ್ಯಂಡ್ ಫಿಮೇಲ್ ವರ್ಷನ್, ನಾನು ಹಾಡ್ತಿದ್ದೀನಲ್ಲ ಫಿಮೇಲ್ ವರ್ಷನ್ ಅಂತ ಅನ್ಕೊತಿದ್ದೆ ಸರ್. ಬಟ್ ಆ ವಾಯ್ಸ್ ಕೇಳಿದ ತಕ್ಷಣ ಒಬ್ಬ ಹುಡುಗಿ ವಾಯ್ಸ್ ಆಗಿ ಹಾಡಬಲ್ಲೆ ಅಂತ ಅನ್ಕೊತಿದ್ದೆ ಸರ್. ಬಟ್ ಜಾನಕಿ ಅಮ್ಮವರ ವಾಯ್ಸಲ್ಲೇ ನಾನು ಹಾಡ್ತೀನಿ ಅಂತ ಅನ್ಕೊಂಡಿಲ್ಲ ಸರ್. ಯಾವಾಗ ನನ್ನ ಜಾನಕಿ ಅಮ್ಮ ವಾಯ್ಸಲ್ಲಿ ಹಾಡಬಲ್ಲೆ ಅಂತ ಅನ್ಕೊಂಡೆ ಅಂತಂದರೆ 2025 ಏಪ್ರಿಲ್ 17ನೇ ತಾರೀಕಿಗೆ ನಾನು ಅಪ್ಲೋಡ್ ಮಾಡಿದ್ದೆ ಸರ್ ಸೋಷಿಯಲ್ ಮೀಡಿಯಾಗೆ. ಆ ಕಮೆಂಟ್ ಬರ್ತಾ ಇದ್ದು ಸರ್, ಆ ಕಮೆಂಟ್ ಮೂಲಕ ನಾನು ಅವಾಗ ಅಂದ್ಕೊಂಡಿದ್ದೆ ಸರ್ ಜಾನಕಿ ಅಮ್ಮ ವಾಯ್ಸ್ ಆಗಿ ಹಾಡ್ತಾ ಇದ್ದೀನಿ, ಎಲ್ಲರೂ ಕಮೆಂಟ್ ಆಗ್ತಾ ಇದ್ದಾರೆ ಅಂತ. ಈ ಥರ ಆಯಿತು ಸರ್ ಜಾನಕಿ ಅಮ್ಮ. ಇವಾಗ ಜಾನಕಿ ಅಮ್ಮ ಅವರು ಮೊನ್ನೆ ಅವರು ದೈವದೀನರಾದ್ರು ಸರ್. ಹೌದು ಸೊ ಆ ವಿಚಾರ ನಿಮಗೆ ಏನು ಅನಿಸ್ತಾ ಇದೆ ಸರ್? ಸರ್, ಜಾನಕಿ ಅಮ್ಮ ಅವ್ರನ್ನ ಮೀಟ್ ಆಗ್ಬೇಕಂತ ಭಾಳಷ್ಟು ದಿನದ ಆಸೆ ಇತ್ತು ಸರ್. ನನ್ನ ಜೀವನದಲ್ಲಿ ಕೊನೆಯ ಆಸೆ ಅಂತಂದರೆ 2 ಇದ್ದು ಸರ್. ಆ 2 ಕೊನೆಯ ಆಸೆ ಏನಂತಂತಂದರೆ ನಮ್ಮಪ್ಪ ಅವರ ಒಂದು ಆಸೆನ ಈಡೇರಿಸ್ಬೇಕು. ನಮ್ಮಪ್ಪ ಅವರ ಆಸೆ ಏನಂತಂದರೆ ಸರಿಗಮಪ ಸ್ಟೇಜಲ್ಲಿ ನಾನು ಮತ್ತು ನಮ್ಮ ಅಪ್ಪಾಜಿ ಅವರು ಒಂದೇ ಸ್ಟೇಜಲ್ಲಿ ನಿಂತು ಹಾಡಬೇಕಂತಿತ್ತು ಸರ್ ನಮ್ಮಪ್ಪ ಅವರು. ನಂದು ಕೊನೆ ಆಸೆ ಏನಂತಂತಂದರೆ ಜಾನಕಿ ಅಮ್ಮ ಅವ್ರನ್ನ ಆಶೀರ್ವಾದ ತಗೊಂಡು ಆ ಒಂದು ಆಶೀರ್ವಾದದಿಂದ ನನಗೆ ಇದು ಸಾರೆಗಮಪಕ್ಕೆ ಹೋಗ್ಬೇಕಂತೇಳಿ ನನಗೆ ಭಾಳಷ್ಟು ಆಸೆ ಇತ್ತು ಸರ್. ಬಟ್ ಅದು ಅಮ್ಮವರು ತೀರ್ಕೊಂಡ್ಮೇಲೆ ಇನ್ನು 15 ದಿವಸ ಆದರೆ ಹೋಗ್ಬೇಕಾಗಿತ್ತು ಸರ್ ಅಮ್ಮವ್ರ ತಲ್ಲಿ. ಬಟ್ ಅದು ಆಗಲಿಲ್ಲ ಸರ್. ಅದು ಏನೋ ಕಾರಣಾಂತರದಿಂದ ಏನೋ ಆಗ್ಬಿಡ್ತು ಸರ್. ನಿಮಗೆ ಅದೇ ದುಃಖದ ವಿಚಾರ ಅಂತ ನನಗೆ ಅನಿಸ್ತಾ ಇದೆ ಸರ್. ನಿಜವಾಗ್ಲೂ ಸರ್ ಭಾಳಷ್ಟು ದುಃಖ ಆಗ್ತಿದೆ ಸರ್. ಅದು ಯಾವ ರೀತಿ ವ್ಯಕ್ತಪಡಿಸ್ಬೇಕು, ಎಷ್ಟು ನಾನು ಅಂದ್ಕೊಂಡೆ ನನ್ನ ಕೊನೆ ಆಸೆ ತೀರಲಿಲ್ಲ. ಆದರೂ ಅವ್ರ ಆಶೀರ್ವಾದ ಸಿಕ್ಕಿದೆ ಸರ್ ನನಗೆ ನಿಜವಾಗ್ಲೂ. ಯಾವ ರೀತಿ ಅಂದರೆ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲ ಜನರ ಪ್ರೀತಿ ಆಗಿರ್ಬೋದು, ಈ ವಾತಾವರಣ ಆಗಿರ್ಬೋದು, ನನ್ನ ಸ್ನೇಹಿತರಾಗಿರ್ಬೋದು, ನನ್ನ ತಂದೆ ತಾಯಿ ಆಗಿರ್ಬೋದು, ಇವರೆಲ್ಲರ ಮೂಲಕ ಇದು ಆಶೀರ್ವಾದ ಸಿಕ್ಕಿದೆ ಸರ್, ಅಮ್ಮವ್ರ ಆಶೀರ್ವಾದ ಸರ್. ಸರ್ ಇನ್ನೊಂದು ವಿಚಾರ, ಅಮ್ಮವರು ಇವತ್ತು ಇಲ್ಲ ಅಂತೇಳಿ ನಮಗೆಲ್ಲ ಗೊತ್ತಿದೆ ಸರ್. ಆದರೆ ಅಮ್ಮವರು ನಿಮ್ಮ ಧ್ವನಿಯಲ್ಲಿ ಶಾಶ್ವತವಾಗಿ ನೆಲೆಸ್ಯಾರ ಅಂತ ನನಗೆ ಅನಿಸ್ತಾ ಇದೆ ಸರ್. ಏನೋ ಗೊತ್ತಿಲ್ಲ ಸರ್ ಅಷ್ಟು ನನಗೆ. ಈ ವಿಚಾರಕ್ಕೆ ನೀವೇನು ಹೇಳ್ತೀರಾ ಸರ್? ಅಮ್ಮವ್ರು ಯಾಕಂದ್ರೆ ನಿಮ್ಮ ಧ್ವನಿಯಲ್ಲಿ ನೆಲೆಸಿದೆ ಅಂತ ನನಗೆ ಅನಿಸ್ತಾ ಇದೆ. ಹೌದು ಸೊ ಈ ವಿಚಾರಕ್ಕೆ ನೀವೇನು ಹೇಳ್ತೀರಾ ಸರ್? ಒಂದು ದುಃಖದ ಸಂಗತಿ ಒಂದಾದರೆ ಇನ್ನೊಂದು ಖುಷಿಯ ಸಂಗತಿ ಸರ್. ನಿಜವಾಗ್ಲೂ ಏನಂತಂದರೆ ಒಂದು ದುಃಖದ ಸಂಗತಿ ಅಂತಂದರೆ ಅಮ್ಮವ್ರ ಆಶೀರ್ವಾದ ಸಿಗಲಿಲ್ಲ ಅಂತೇಳಿ ಒಂದು ದುಃಖದ ಸಂಗತಿ ಸರ್. ಇನ್ನೊಂದು ಖುಷಿಯ ಸಂಗತಿ ಏನಂತಂದರೆ ನಾನು ಯಾವುದೇ ಒಂದು ಸಾಂಗ್ ಅಪ್ಲೋಡ್ ಮಾಡಲಿ ಸೋಷಿಯಲ್ ಮೀಡಿಯಾಗೆ, ಪ್ರತಿಯೊಂದು ವಿಡಿಯೋದಲ್ಲೂ ಜೂನಿಯರ್ ಮೇಲ್ ಜಾನಕಿ ವರ್ಷನ್ ಆಗಿ ಹಾಡ್ತಾ ಇದ್ದಾರೆ. ಅಮ್ಮವರು ತೀರ್ಕೊಂಡಿದ್ದಾರೆ, ನಮಗೆ ದೈಹಿಕವಾಗಿ ಬಿಟ್ಟು ಹೋಗಿದ್ದಾರೆ. ಆದರೆ ಯಾವುದೇ ಒಂದು ಗಾಯನ ನಿಲ್ಲಿಸಿಲ್ಲ, ನಿಮ್ಮ ಕಂಠದ ಮೂಲಕನೇ ಅಮ್ಮವರು ನಿಲ್ಲಿಸಿದ್ದಾರೆ, ಆ ಆಶೀರ್ವಾದ ಕೊಟ್ಟಿದ್ದಾರೆ ಅಂತ ಹೇಳಿ ಸರ್. ರಿಯಲ್ಲಿ ಸರ್ ನನಗೆ ಭಾಳಷ್ಟು ಖುಷಿ ಆಗ್ತಿದೆ ಸರ್, ಇದೇ ಮೂಲಕ ಆಶೀರ್ವಾದ ಕೊಟ್ಟು. ಸರಿ ಗಪ ಗಪ ದಸ ಪದ ಸರಿಗ ಶಿಲೆಗಳ ಸಂಗೀತವ ಹಾಡಿವೆ, ಶಿಲೆಗಳ ಸಂಗೀತವ ಹಾಡಿವೆ. ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳ ಸಂಗೀತವ ಹಾಡಿವೆ. ಕುಣಿಯುವ ಕಾಲ್ಗೆಜ್ಜೆ ಘಲ ಘಲ ಎನ್ನುವಂತೆ ಅರಳಿದ ಕಣ್ಬೆಳಕು ಫಳ ಫಳ ಹೊಳೆದಂತೆ ಆ ಶಿಲ್ಪಿಯ ಹೊಂಗನಸಿನ ಸೌಂದರ್ಯದ ಕನ್ನಿಕೆಯರು ಕರವ ಮುಗಿದು ಶರಣು ಎಂದು ಭಕುತಿಯಲ್ಲಿ ಶ್ರೀಹರಿಯ ಶ್ರುತಿಸುತ್ತ ಸಂಗೀತವ ಹಾಡಿವೆ.
ಶಿಲೆಗಳ ಸಂಗೀತವ ಶಿಲೆಗಳ ಸಂಗೀತವ ಶಿಲೆಗಳ ಸಂಗೀತವ ಹಾಡಿವೆ. ಥ್ಯಾಂಕ್ ಯು. ಸೂಪರ್ ಸರ್. ಇವತ್ತು ಅಮ್ಮವರು ನಿಮ್ಮ ರೂಪದಲ್ಲಿ ನಾನು ನೋಡಿ ನನಗೆ ಭಾಳ ಸಂತೋಷ ಆಯ್ತು ಸರ್. ನಿಮ್ಮ ಕಂಠದ ಮುಖಾಂತರ ನೋಡಿ ನನಗೆ ಭಾಳ ರೋಮಾಂಚನ ಆಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ದೇವರಾಜ್ ಸರ್ ಅವರು ರೂಮಲ್ಲಿ ಅವ್ರ ಫ್ರೆಂಡ್ಸ್ ಮತ್ತೆ ಅವ್ರ ದೇವರಾಜ್ ಸರ್ ಅವರೆಲ್ಲ ಯಾವ ಥರ ಇರ್ತಾರೆ, ಅವ್ರದ್ದು ಹಾಸ್ಟೆಲ್ ಲೈಫ್ ಯಾವ ಥರ ಇದೆ ನೋಡೋಣ ಬನ್ನಿ ಫ್ರೆಂಡ್ಸ್. ನಿಮ್ದು ಫ್ರೆಂಡ್ಸ್ ಲೈಫ್ ಹೆಂಗಿದೆ ಸರ್? ಹಾಸ್ಟೆಲ್ ಲೈಫ್ ಹೆಂಗಿದೆ? ಹಾಸ್ಟೆಲ್ ಲೈಫ್ ಸರ್, ನನಗೆ 2022ರಲ್ಲಿ ಇವರೆಲ್ಲ ಪರಿಚಯ ಆಗಿದ್ದು ಸರ್. ನಂದು ಮತ್ತು ಇವ್ರದ್ದು HSK ಪಾಲಿಟೆಕ್ನಿಕ್ ಸರ್ ಇವ್ರದ್ದು. ಹಾಗೆ ಇವ್ರದ್ದು ಸಂಜಯ್ ಗಾಂಧಿ ಪಾಲಿಟೆಕ್ನಿಕ್ ಸರ್, ಅವನದು HSK ಪಾಲಿಟೆಕ್ನಿಕ್. ಎಲ್ಲ ಇಲ್ಲಿ ಟೆಕ್ನಿಕಲ್ ಆಗಿದ್ದಕ್ಕೋಸ್ಕರ ಬರೀ ಟೆಕ್ನಿಕಲ್ ಫ್ರೆಂಡ್ಸ್ ಜಾಸ್ತಿ ಇದ್ದಾರೆ ಸರ್. ಹಾಗಾಗಿ ನನಗೆ HSK ಪಾಲಿಟೆಕ್ನಿಕಲ್ಲಿ ಮೇನ್ ಒಂದು 4th ಸೆಮ್ಮಲ್ಲಿ ನಾನು ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದೆ ಸರ್. ನನಗೆ ಯಾಕೆ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿತ್ತಂತಂದರೆ ನನಗೂ ಅಷ್ಟು ಧೈರ್ಯ ಇರಲಿಲ್ಲ ಸರ್ ರಿಯಲ್ಲಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಬೇಕಂತ. ನನಗೆ ಒಂಥರ ಆ ವಯಸ್ಸಲ್ಲಿ ಏನಾಗ್ತಿತ್ತೋ ಗೊತ್ತಿಲ್ಲ ಸರ್, ಏಕಾಂಗಿತನ ಕಾಡ್ತಾ ಇತ್ತು ಸರ್. ಅದು ಯಾವ ರೀತಿ ನಾನು ಹೊರಗಡೆ ಬರೋಕ್ಕೆ ಆಗ್ತಿರ್ಲಿಲ್ಲ ಸರ್. ಅದು ಇವರೆಲ್ಲ ಸೇರಿ ನನ್ನ ಆ ಏಕಾಂಗಿತನನ್ನ ಹೊರಗೆ ಹಾಕ್ಬೇಕು, ಹೆಂಗಾದ್ರೂ ಮಾಡಿ ಇವನ್ನ ಮೈಂಡ್ ಬ್ಯುಸಿ ಮಾಡ್ಬೇಕಂತೇಳಿ ಶ್ರೀಕಾಂತ್ ಅಣ್ಣ ಆಗಿರ್ಬೋದು, ಇವರಾಗಿರ್ಬೋದು, ಮತ್ತು ಇವಣ್ಣ ಆಗಿರ್ಬೋದು, ನರೇಶ್ ಆಗಿರ್ಬೋದು, ಇವರೆಲ್ಲ ಸೇರಿ ಒಂದು ಅವರಷ್ಟಕ್ಕೆ ಅವರೇ ಪ್ಲಾನಿಂಗ್ ಹಾಕ್ಕೊಂಡು ಈ ಒಂದು ಸಿಂಗಿಂಗ್ ಫೀಲ್ಡ್ ಹೆಂಗಾದ್ರೆ ಇದೆ ಅಲ್ಲ, ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಮ್ಮ, ಬ್ಯುಸಿ ಮಾಡಮ್ಮ, ಮೈಂಡ್ ಸೆಟ್ ಏಕಾಂಗಿತನನ ಕಳಿಯೋಣ ಅಂತೇಳಿ ಇವರೆಲ್ಲ ಭಾಳ ಸಪೋರ್ಟ್ ಮಾಡಿದ್ರು ಸರ್. ಬೇಡ ಸುಮ್ಮನೆ ನೆಗೆಟಿವ್ ಕಮೆಂಟ್ಸ್ ಬರ್ತಾವ, ನನ್ನ ಕೈಲಿ ಆಗಲ್ಲ, ನನಗೆ ಒಂಥರ ಅನ್ಸುತ್ತಾ, ಗಂಡ್ಮಗ ಆಗಿ ಫಿಮೇಲ್ ವರ್ಷನ್ ಆಡಿದ್ರೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಬಂದರೆ ನನ್ನ ಕೈಲಿ ತಾಳಕ್ಕಾಗಲ್ಲ ಅಂತಂದರೆ ಇವಣ್ಣ ಇದ್ದು ಆ ಥರ ಏನು ಅನ್ಕೊಳಂಗಿಲ್ಲ, ಅಪ್ ಆ್ಯಂಡ್ ಡೌನ್ಸ್ ಕಾಮನ್, ಅದು ನೋಡಮ್ಮ, ಒಂದು ವಿಡಿಯೋ ಬಿಟ್ಟು ನೋಡಮ್ಮ, ಅದು ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತೇಳಿ ಏಪ್ರಿಲ್ 17ಕ್ಕೆ 2025ಕ್ಕೆ ಅಪ್ಲೋಡ್ ಮಾಡಿದ್ರಿ ಸರ್. ನಾನು ವಿಡಿಯೋ ಮಾಡಿದೆ ಸರ್, ಬಟ್ ನಾನು ಅಪ್ಲೋಡ್ ಮಾಡಲ್ಲ ಅಂತ ಹೇಳಿದ್ರೆ ಶ್ರೀಕಾಂತ್ ಅಣ್ಣ ಇದ್ದು ಇಲ್ಲ ಕಂಪಲ್ಸರಿ ಮಾಡಲೇಬೇಕಂತೇಳಿ ಅವರೇ ಫೋನ್ ತೊಗೊಂಡು ಸಾಯಂಕಾಲ ಟೈಮಲ್ಲಿ ಇದು ಅಪ್ಲೋಡ್ ಮಾಡಿದ್ರಿ ಸರ್. ಅವತ್ತು ನಾನು ಏನಾದರೂ ಹಿಂತಿರುಗಿ ನಾನು ಬೇಡ ಅಂತೇಳಿ ಅದೇ ಥರ ಅಂದ್ಕೊಂಡಿದ್ರಿ ಸರ್. ಇವತ್ತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಅಮ್ಮನ ಆಶೀರ್ವಾದದ ಮೂಲಕ ಸೋಷಿಯಲ್ ಮೀಡಿಯಾ ಎಲ್ಲ ಇಷ್ಟು ಜನ ಸಪೋರ್ಟ್ ಮಾಡ್ತಿರ್ಬೋದು. ಹಾಗೆ ಕನ್ನಡ ಜನತೆ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ವಾರ್ಡನ್ ಸರ್ ಆಗಿರ್ಬೋದು, ಅಡುಗೆ ಸಿಬ್ಬಂದಿಯವರಾಗಿರ್ಬೋದು, ನಮ್ಮ ಸಂಬಂಧಗಳಾಗಿರ್ಬೋದು, ಮನೆಯವರಾಗಿರ್ಬೋದು, ಇಷ್ಟು ಖುಷಿ ಪಡೋಕ್ಕೆ ನನ್ನ ಕೈಲಿ ಆಗ್ತಿರ್ಲಿಲ್ಲ ಸರ್ ರಿಯಲ್ಲಿ. ಇವರಿಗೆ ಒಂದು ದೊಡ್ಡ ನನ್ನ ನಮಸ್ಕಾರಗಳು ಸರ್ ರಿಯಲ್ಲಿ. ಯಾಕಂತಂದರೆ ಇವ್ರದ್ದೇ ಸರ್ ನನಗೆ ಮೇನ್ ಬೆಂಬಲ ಅಂತಂದರೆ, ಆರ್ಥಿಕವಾಗಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಾಲೇಜ್ದಾಗಿರ್ಬೋದು, ಏನೇ ಒಂದು ಜೀವನದ ಯಾವ ರೀತಿ ಮಾಡಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ ಸರ್ ಇವರು. ಇವ್ರನ್ನ ಮಾತ್ರ ನಾನು ಯಾವತ್ತಿಗೂ ಸದಾ ಚಿರಋಣಿಯಾಗಿರ್ತೀನಿ ಸರ್ ರಿಯಲ್ಲಿ ಸರ್. ಸ್ನೇಹಿತರ ಬಗ್ಗೆ ಕೆಲವು ಮಾತುಗಳು ಹೇಳಿ ಸರ್. ಏನು ನಿಮ್ಮ ಅಭಿಪ್ರಾಯ ಏನು ಸರ್ ದೇವರಾಜ್ ಸರ್ ಬಗ್ಗೆ? ಮೊದಲನೇದಾಗಿ ನಮಸ್ಕಾರ. ನನ್ನ ಹೆಸರು ಸಿದ್ಧಾರ್ಥ ಆರ್ ಅಂತ. ನಂದು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕುರುಡಿ ಅನ್ನೋ ಗ್ರಾಮದಿಂದ ಬಳ್ಳಾರಿ ಜಿಲ್ಲೆಗೆ ವಿದ್ಯಾಭ್ಯಾಸ ಮಾಡಲು ಬಂದಿದ್ದೇನೆ. ನಾನು ಸಂಜಯ್ ಗಾಂಧಿ ಪಾಲಿಟೆಕ್ನಿಕಲ್ಲಿ ಫೈನಲ್ ಇಯರ್ ಆಗಿ CS ಬ್ರ್ಯಾಂಚಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೇನೆ. ನಾನು ದೇವರಾಜ್ ಅಣ್ಣನ ಬಗ್ಗೆ ಮೊದಲನೇದಾಗಿ ಹೇಳ್ಬೇಕಂದ್ರೆ, ಮೊದಲು ನಾನು ಹಾಸ್ಟೆಲ್ಗೆ ಬಂದಾಗ ಬೇರೆ ರೂಮಲ್ಲಿ ನಿವಾಸ ಮಾಡ್ತಿದ್ದೆ. ಮೊದಲನೇದಾಗಿ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಅಪ್ ಆ್ಯಂಡ್ ಡೌನೇ ಮಾಡಿದ್ದು. ಹಂಗಾಗಿ ನನಗೆ ಹಾಸ್ಟೆಲಲ್ಲಿ ಹೆಂಗಿರ್ತಾರೆ, ಹೆಂಗೆ ನಡ್ಕೊಳ್ಬೇಕು ಅನ್ನೋದ್ರಲ್ಲೆಲ್ಲ ಅಷ್ಟು ನಾಲೆಜ್ ಇರಲಿಲ್ಲ. ಬೆಳಗ್ಗೆ ಎದ್ದರೆ ಬಾಕ್ಸ್ ಕಟ್ಕೊಡ್ತಾರೆ, ಅದನ್ನೇ ಹೋಗಿ ಊಟ ಮಾಡಬೇಕು, ಬರಬೇಕು, ಹಿಂಗೆ ಬೇರೆ ಬೇರೆ ಹುಡುಗ್ರ ಜೊತೆ ಎಲ್ಲ ಒಟ್ಟಿಗೆ ಜೀವನ ಮಾಡೋದು ಇದೇ ಫಸ್ಟ್ ಟೈಮ್ ನನಗೆ. ನನಗೆ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದಾಗ ನರ್ವಸ್ ಆಗೇ ಇತ್ತು. ಅಂದರೆ ಹೇಗೆ ಜೀವನ ಮಾಡ್ತೀನೋ, ಚೆನ್ನಾಗಿರ್ತೀನೋ ಇಲ್ಲೋ, ಇದರಿಂದ ಸ್ಟಡೀಸ್ ಕಡೆಗೆ ಏನಾದರೂ ಎಫೆಕ್ಟ್ ಆಗ್ತೈತೋ ಏನೋ ಅಂತ. ಹಂಗೆ ಇದ್ದಾಗ ಮೊದಲನೇದಾಗಿ ಅಣ್ಣವ್ರನ್ನ ನೋಡಿದಾಗ ಅವರು ತುಂಬ ಸೈಲೆಂಟಾಗಿದ್ದರು. ಅಷ್ಟು ಕಮ್ಯುನಿಕೇಷನು ಇರಲಿಲ್ಲ ನನಗೆ. ಅವ್ರ ಬಗ್ಗೆ ಸೋಷಲ್ ಮೀಡಿಯಾದಲ್ಲೂ ಚಾನಲ್ ಮಾಡಿದ್ದಾರೆ, ಅದರಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದಾರೆ, ಮತ್ತು ಮೇಲ್ ಮತ್ತು ಫೀಮೇಲ್ ವರ್ಷನಲ್ಲಿ ಕೂಡ ಆಡ್ತಾರೆ ಅಂತ ತಿಳಿದಾಗ ಸ್ವಲ್ಪ ಖುಷಿ ಆಯಿತು. ಚೆನ್ನಾಗಿದೆ ಇವ್ರ ಟ್ಯಾಲೆಂಟು ಅಂತಂದಾಗ, ಇವರು ಯಾವ ಊರು, ಎಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ, ಎಷ್ಟನೇ ವರ್ಷ, ಅಷ್ಟು ಪರಿಚಯ ಏನು ಇರಲಿಲ್ಲ. ಅವಾಗ ಲಾಸ್ಟ್ ಇಯರ್ ಇಂಡಿಪೆಂಡೆನ್ಸ್ ಡೇಯಲ್ಲಿ ಸ್ಪೀಚ್ ಏನೋ ಕೊಟ್ಟರು ಅಣ್ಣವರು. ಆವಾಗ ವಾರ್ಡನ್ ಸರ್ ಅವರು ಕೂಡ ತುಂಬ ಮಾಹಿತಿ ಕೊಟ್ಟರು ಅಣ್ಣನ ಬಗ್ಗೆ. ಒಳ್ಳೆ ಹುಡುಗ, ಚೆನ್ನಾಗಿ ಓದ್ತಾನೆ, ಒಳ್ಳೆ ಗುಣ ಇದೆ ಅಂತೆಲ್ಲಿ ಮಾಹಿತಿ ಕೊಟ್ಟಾಗ
ಫಸ್ಟ್ ಟೈಮ್ ನಾನು ಹಾಸ್ಟೆಲಲ್ಲಿ ಈ ಥರ ನಿವಾಸ ಮಾಡಕ್ಕೆ ಬಂದಿದ್ದಾಗ ಇಂಥವ್ರ ಅವಶ್ಯಕತೆ ಇದೆ ಅಂತ ನನಗೆ ಗೊತ್ತಾಯಿತು. ಆಗಿಂದಾಗಿ ಅಣ್ಣ ಯಾವ ರೂಮಲ್ಲಿ ಇರ್ತಾನೆ ಆ ರೂಮ್ಗೆ ಬಂದು ನಿವಾಸ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಆ ಪ್ರಯತ್ನದಲ್ಲಿ ಅವ್ರ ಗುಣ ಏನು, ಅವ್ರು ಯಾವ ರೀತಿ ನಡ್ಕೊತಾರೆ, ಅವ್ರ ಅಬ್ಸರ್ವೇಷನ್ ಸ್ಕಿಲ್ಸ್ ನನಗೆ ತುಂಬ ಇಷ್ಟ ಆಗಿದೆ. ನೋಡೋಕ್ಕೆ ಸೈಲೆಂಟಾಗಿ ಅವರು ಜೀವನ ಮಾಡ್ತಿರುವಾಗೆ ಇರ್ತಾರೆ. ಎಲ್ಲ ಅಬ್ಸರ್ವ್ ಆಗಿ ಅದು ತಪ್ಪೇನಾನಿದ್ರೆ ಅವಾಗೇ ಹೇಳಿ ಅದನ್ನ ಸರಿಪಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ದೇವರಾಜ್ ಸರ್ ಅವರ ಹಾಸ್ಟೆಲ್ ವಾರ್ಡನ್ ಆಗಿರತಕ್ಕಂತಹ ಶ್ರೀ ಎಚ್ ಕೊಟ್ರೇಶ್ ಸರ್ ಅವರ ಆಫೀಸ್ ರೂಮ್ ಈ ಥರ ಇದೆ. ಬನ್ನಿ ಫ್ರೆಂಡ್ಸ್ ನೋಡೋಣ. ಸರ್, ನಿಮ್ಮ ಹಾಸ್ಟೆಲ್ ವಾರ್ಡನ್ ಆಗಿರತಕ್ಕಂಥ ಶ್ರೀ ಎಚ್ ಕೊಟ್ರೇಶ್ ಸರ್ ಅವರ ಸರ್ ಅವರು ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್? ಸರ್, ನಮ್ಮ ವಾರ್ಡನ್ ಸರ್ ಅಂತಂದರೆ ನಾನು ಬಂದಾಗಲಿದ್ದ 6 ವರ್ಷಗಳ ಸತತವಾಗಿ ಅವಾಗಿಂದ ಈ ಸಾರಿ ವಾರ್ಡನ್ ಆಗಿದ್ದಾರೆ ಸರ್. ಯಾವ ರೀತಿ ಸಪೋರ್ಟ್ ಇದೆ ಅಂದರೆ ಸರ್, ಒಂದು ತಂದೆ ಸ್ಥಾನದಾಗ ಆಗಿರ್ಬೋದು, ಹಾಗೆ ಒಂದು ಗುರುಗಳ ಸ್ಥಾನದಾಗ ಆಗಿರ್ಬೋದು, ಪೋಷಕರಾಗಿರ್ಬೋದು, ಯಾವುದೇ ಒಂದು ವಿದ್ಯಾಭ್ಯಾಸದಲ್ಲಿ ಹಾಗೆ ಏನಾದರೂ ಸ್ಟೂಡೆಂಟ್ಸ್ಗಳಿಗೆ ಬುಕ್ ಬೇಕಾಗಿದ್ದರೆ ಅವರೇ ಸ್ವತಃ ತರಿಸ್ಕೊಡೋದು, ಯಾವುದೇ ಒಂದು ಕಾಂಪಿಟೇಟಿವ್ ಫೀಲ್ಡ್ ಆಗಿರಬಹುದು ಆ ಬುಕ್ ಬಗ್ಗೆ ಹೇಳೋದು, ಮತ್ತು ಆಮೇಲೆ ಎಲ್ಲರನ್ನ ಕರೆದು ಚರ್ಚೆ ಮಾಡೋದು, ಮತ್ತು ಹಾಗೆ ಎಲ್ಲ ಒಂದು ಕಾಲ್ಫರ್ ಆಗಿದ್ದಾವೆ, ಈ ಥರ ಮಾಡ್ಕೊಳ್ರಿ, ಈ ಥರ ಸ್ಟ್ರಾಟಜಿ ಮಾಡ್ಕೊರಿ, ಈ ಥರ ಮಾಡಿರಿ, ಏನೇನು ಮಾಡಬೇಕು ಏನೇನಿಲ್ಲ ಮಾರ್ನಿಂಗ್ ಎದ್ದು, ಆಮೇಲೆ ಜೀವನದಲ್ಲಿ ಯಾವ ರೀತಿ ಆದರೂ ಸಾಧನೆ ಮಾಡಬೇಕಂದ್ರೆ ಯಾವ್ಯಾವ ಅಂಶಗಳೆಲ್ಲ ಒಳಪಡಿಸ್ಕೋಬೇಕು, ಹಾಗೆ ಒಂದು ಲೈಬ್ರರಿ ಆಗಿರ್ಬೋದು, ಅಲ್ಲಿ ಮೀಟಿಂಗ್ ಕರೆದು ಕಾಂಪಿಟೇಟಿವ್ ಫೀಲ್ಡಿಗೆ ಯಾವ ರೀತಿ ಓದಬೇಕು, ಯಾವ ರೀತಿ ಇಲ್ಲ, ಯಾವ ಕ್ಲಾಸ್ ಎಷ್ಟು ಫೋಕಸ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ ಸರ್. ಹಾಗೆ ಭಾಳಷ್ಟು ಗೌರವ ಕೊಡ್ತಾರೆ ಸರ್ ಎಲ್ರಿಗೂ. ತಮ್ಮ ಮಕ್ಕಳ ಅಂದ್ಕೊಂಡು ಸ್ಟೂಡೆಂಟ್ಸ್ನ ಪ್ರೀತಿಸ್ತಾರೆ ಸರ್ ಅವ್ರು ರಿಯಲ್ಲಿ. ಹಾಗೆ ಒಂದು ಸ್ವಚ್ಛತೆ ಆಗಿ ಇಷ್ಟು ಕಾಪಾಡಿದ್ದಾರೆ ಸರ್. ಇಲ್ಲಿ ಬಳ್ಳಾರಿಯಲ್ಲಿ ನಾನು ಎಲ್ಲ ಹಾಸ್ಟೆಲ್ಗಳನ್ನ ನೋಡಿದ್ದೀನಿ ಸರ್, ಕಂಪೇರ್ ಮಾಡ್ತಿದ್ದೀನಿ ಅಂತಲ್ಲ, ಬಟ್ ನನ್ನ ಪ್ರಕಾರ ಸರ್ ಈ ಬಳ್ಳಾರಿಯಲ್ಲೇ ಫುಲ್ಲು ಕ್ಲೀನ್ ಆಗಿರೋ ಹಾಸ್ಟೆಲು, ಮಾಡೆಲ್ ಹಾಸ್ಟೆಲ್ ಅಂತಂದರೆ ನಂಬರ್ 5 ಟೆಕ್ನಿಕಲ್ ಕೌಲ್ ಬಜಾರ್ ಹಾಸ್ಟೆಲ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸರ್ ರಿಯಲ್ಲಿ. ನಾನೊಂದೇ ಅಲ್ಲ ಸರ್, ಎಲ್ಲ ಅಧಿಕಾರಿಗಳು ಬಂದು ಎಲ್ಲ ಹೇಳ್ತಿದ್ದಾರೆ ಸರ್, ಇದು ಒಂದು ಮಲೆನಾಡು ಹಾಸ್ಟೆಲ್ ಥರ ಇದೆ, ಭಾಳಷ್ಟು ವಾತಾವರಣ ಸಖತ್ತಾಗಿದೆ. ಈ ಒಂದು ವಾತಾವರಣ ಆಗಿರ್ಬೋದು, ಸಾರ್ ಆಗಿರ್ಬೋದು, ಅಡುಗೆ ಸಿಬ್ಬಂದಿ ಆಗಿರ್ಬೋದು, ನನ್ನ ಇದು ಸಂಗಡಿಗರಾಗಿರ್ಬೋದು, ಎಲ್ಲ ಈ ಸಪೋರ್ಟ್ ಮಾಡಿದ್ದಕ್ಕೋಸ್ಕರ ಇವತ್ತೆಲ್ಲ ಸೋಷಿಯಲ್ ಮೀಡಿಯಾಕ್ಕೆ ಹರಡೋಕ್ಕೆ ಒಂದು ಸಾಧ್ಯತೆ ಆಯ್ತು ಸರ್. ಇವರಿಗೆಲ್ಲರಿಗೂ ನಾನು ಸದಾ ಚಿರಋಣಿಯಾಗಿರ್ತೀನಿ ಸರ್. ನಮ್ಮ ಈ ಭೋಜನಾಲಯದಲ್ಲಿ ನೀವು ಆಡಿರ್ತಕ್ಕಂಥ ಕೆಲವು ಹಾಡುಗಳನ್ನು ಯಾವುದಾದ್ರೂ ಇದ್ರೆ ಹೇಳಿ ಸರ್. ಓಕೆ ಸರ್, ನಾನು ನನ್ನ ಅಕೌಂಟ್ ವೈರಲ್ ಆಗಿದ್ದ ಯಾವುದಾದ್ರೂ ಒಂದು ಸಾಂಗ್ ಅಂತಂದರೆ ತಮಿಳ್ ವರ್ಷನ್ ಸರ್, ಇಲ್ಲೇ ಇದೆ ಸರ್, ಅದು ಲೊಕೇಶನ್ ಇಲ್ಲಿನೇ ಅಪ್ಲೋಡ್ ಮಾಡ್ತಿದ್ದೆ ಸರ್. ಓಕೆ, ಇವಾಗ ನೀವು ಕೇಳ್ತಿದ್ರಲ್ಲ, ಒಂದು ಸಾಂಗ್ ಹಾಡ್ತೀನಿ ಸರ್, ಕನ್ನಡ ಸಾಂಗ್. ನನ್ನ ಕಣ್ಣಲ್ಲಿ ನೋಡು ನಿನ್ನ ಬಿಂಬವೇ, ನನ್ನ ಮನದಲ್ಲಿ ನೋಡು ನಿನ್ನ ಆಸೆ ಬಲ್ಲೆಯ ಕೃಷ್ಣನೇ. ನನ್ನ ಕಣ್ಣಲ್ಲಿ ನೋಡು ನಿನ್ನ ಬಿಂಬವೇ, ನನ್ನ ಮನದಲ್ಲಿ ಇಂದು ನಿನ್ನ ರೂಪವೇ ಬಲ್ಲೆಯ ಕೃಷ್ಣನೇ. ರಾಧಾ ಲೋಲ ಅಲಾಡೆ ಅಲಾಡೆ, ಮುಕುಂದ ಮುರಾಡೆ, ಗೋಪಾಲ ಬಾರಯ್ಯ ಬಾರೋ, ಶ್ರೀಕೃಷ್ಣನೇ ಬೇಗ ಬಾರೋ, ಶ್ರೀಕೃಷ್ಣನೇ ಬೇಗ ಬಾರೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಚೆನ್ನಾಗಿ ಬೆಳಿಬೇಕು, ಆತದ ಏನೇನು ಕನಸೈತೆ ಅದೆಲ್ಲ ಪೂರ್ತಿ ಆಗ್ಬೇಕು, ಆತನ ಚೆನ್ನಾಗಿರ್ಬೇಕು ಸರ್, ಎಲ್ಲರೂ ಸಪೋರ್ಟ್ ಮಾಡಿರಿ. ನೋಡಿ ಫ್ರೆಂಡ್ಸ್, ನಾವಿವತ್ತು ಬಳ್ಳಾರಿಯಲ್ಲಿ ದೇವರಾಜ್ ಸರ್ ಅವರ ಅಡಿಗೆ ಮನೆಯಲ್ಲಿ ಅವರ ಸಿಬ್ಬಂದಿಗಳು ಅವರಿಗೆ ಆಶೀರ್ವದಿಸ್ತಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಒಳ್ಳೆ ಗಾಯಕರಾಗಿ ಈ ಕರ್ನಾಟಕ ಜನ ಮೆಚ್ಚುವಂತೆ ಅವರು ಬೆಳಿಬೇಕಂತೇಳಿ ಅವರು ಆಶೀರ್ವದಿಸ್ತಿದ್ದಾರೆ.
ಅವರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತೇಳಿ ನಮ್ಮ ಚಾನಲ್ನಿಂದ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಫ್ರೆಂಡ್ಸ್.